ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಇಂದು ಸಾಧಾರಣ ಮಳೆ ಆಗುತ್ತೆ, ನಾಳೆ ರೆಡ್ ಅಲರ್ಟ್, ನಾಳೆ ಧಾರಾಕಾರವಾಗಿ ಮಳೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯ ಮುನ್ಸೂಚನೆ. ಇವತ್ತು ಸಾಧಾರಣ ಮಳೆ ಆಗುತ್ತೆ, ಬಟ್ ನಾಳೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ, ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮುನ್ಸೂಚನೆ. ಬೆಂಗಳೂರಿನಲ್ಲಿ ಮಳೆಗೆ ಮರ ಬಿದ್ದು ಕಾಂಪೌಂಡ್ ಕುಸಿತ ಆಗಿದೆ. ನಿನ್ನೆ ಸುರಿದಂತ ಮಳೆಗೆ ಕಾಂಪೌಂಡ್ ಕುಸಿದು ಮೂವರಿಗೆ ಗಂಭೀರ ಗಾಯ ಆಗಿದೆ. ಬಸವನಗುಡಿಯ ರಾಮಕೃಷ್ಣ ಆಶ್ರಮದ ಬಳಿ ಈ ಘಟನೆ ನಡೆದಿರುವಂಥದ್ದು. ಕಾಂಪೌಂಡ್ ಪಕ್ಕದಲ್ಲಿದ್ದಂಥ ಬಸ್ ನಿಲ್ದಾಣ ಕೂಡ ನೆಲಸಮ ಆಗಿದೆ. ಪಕ್ಕದಲ್ಲೇ ನಿಂತಿದ್ದಂಥ ಸುಮಾರು 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. 4 ಗಾಡಿಗಳು ಜಖಮಾಗಿದ್ದಾವೆ, ಮೂವರಿಗೆ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನಲ್ಲಿ ಕಾಂಪೌಂಡ್ಗಳೇ ಒಂಥರ ಬಲಿ ಪಡ್ಕೊಳ್ಳುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಬೌರಿಂಗ್ ಆಸ್ಪತ್ರೆಯಲ್ಲಿ ನೋಡಿದ್ವಿ, ಅಲ್ಲಿ 7 ಜನ ಸಾವನ್ನಪ್ಪಿದ್ರು. ಮೊನ್ನೆ ಅಷ್ಟೇ ವಿಜಯನಗರದಲ್ಲೂ ಕೂಡ ಕಾಂಪೌಂಡ್ ದುರಂತ ನಡೆದಿತ್ತು, ಅಲ್ಲೊಬ್ರು ಸಾವನ್ನಪ್ಪಿದ್ರು ಆಟೋ ಮೇಲೆ ಬಿದ್ದಂಥ ಹಿನ್ನೆಲೆಯಲ್ಲಿ. ಇಲ್ಲೂ ಜಸ್ಟ್ ಎಸ್ಕೇಪ್ ಅಷ್ಟೇ, ಇಲ್ಲಿ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ತೋರಿಸ್ತಾ ಇದ್ದೀವಿ ನೋಡಿ, ಬೈಕ್ಗಳೆಲ್ಲ ಜಖಮಾಗಿದ್ದಾವೆ, ಸುಮಾರು 4 ಗಾಡಿಗಳು ಜಖಮಾಗಿರುವಂಥದ್ದು. ಇದರ ಪಕ್ಕದಲ್ಲೇ ಸುಮಾರು ಒಂದು 15 ಜನ ನಿಂತಿದ್ರಂತೆ, ಗೊತ್ತಾಗ್ತಿದ್ದ ಹಾಗೆ ಓಡೋಗಿದ್ದಾರೆ ಅಲ್ಲಿಂದ, ಇಲ್ಲ ಅಂದರೆ ಮತ್ತೊಂದು ಘೋರ ದುರಂತ ಸಂಭವಿಸ್ತಾ ಇತ್ತು. ತೋರಿಸ್ತಾ ಇದ್ದೀವಿ ನೋಡಿ, ನಿಮಗೆ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ರಾಮಕೃಷ್ಣ ಆಶ್ರಮದ ಬಳಿ ನಡೆದಿರುವಂಥ ಘಟನೆ ಇದು. ಇನ್ನು ಚಿತ್ರದುರ್ಗದ ಹಲವೆಡೆ ಮುಂಗಾರು ಮಳೆ ಅಬ್ಬರಿಸಿದೆ. ಮಳೆ ಸುರಿದು ಹಲವೆಡೆ ತುಂಬಿ ಹರಿದಿರುವಂಥದ್ದು ಹಳ್ಳ ಕೊಳ್ಳಗಳು. ಚಿತ್ರದುರ್ಗದ ಹಲವೆಡೆ ಮುಂಗಾರು ಮಳೆ ಅಬ್ಬರ, ಮಳೆ ಸುರಿದು ಹಲವೆಡೆ ಹಳ್ಳ ಕೊಳ್ಳಗಳು ತುಂಬಿದವೆ. ಹೊಳಲ್ಕೆರೆ ತಾಲೂಕಿನ ತಾಳ್ಯ ಕೆರೆಗೆ ಹರಿದು ಬಂದಿರುವಂಥದ್ದು ನೀರು. ಈ ಟೈಮಲ್ಲಿ ಖಾಲಿಯಾಗಿರುವಂಥ ಕೆರೆಗಳಾದರೂ ತುಂಬ್ಕೊಬೇಕು. ಕೆಲವೊಂದು ಚಿಕ್ಕ ಪುಟ್ಟ ಕೆರೆಗಳಿದ್ದಾವೆ, ಅವಂತೂ ತುಂಬ್ಕೊಳ್ತವೆ. ದೊಡ್ಡ ದೊಡ್ಡ ಕೆರೆಗಳು ಮುಂಗಾರು ಟೈಮ್ನಲ್ಲೇ ತುಂಬ್ಕೊಂಡ್ಬಿಟ್ರೆ ಒಂಥರ ದಾಖಲೆ ಪ್ರಮಾಣದಲ್ಲಿ ಬಿಸಿಲು ಬಂದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಕೆರೆಗಳಲ್ಲಿ ನೀರು ಖಾಲಿ ಆಗೋಗ್ಬಿಟ್ಟಿದೆ. ನಾವು ಹೊಳಲ್ಕೆರೆ ತಾಲೂಕಿನಲ್ಲಿ ಕರಿಯಮ್ಮನ ಹಳ್ಳ ತುಂಬಿ ಹರಿದಿರುವಂಥದ್ದು ನೀರು. ಸಂಚಾರ ಅಸ್ತವ್ಯಸ್ತ ಆಗಿದೆ, ರಸ್ತೆ ಜಲಾವೃತ ಆಗಿದೆ, ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ. ಇದು ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯೆಲ್ಲೋ ಅಲರ್ಟ್ ಇದೆ ಚಿತ್ರದುರ್ಗಕ್ಕೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀವಿ ಹೊಳಲ್ಕೆರೆಯಲ್ಲಿ ಯಾವ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಭರ್ಜರಿ ಮಳೆ ಆಗಿದೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆ ಆಯಿತು, ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ? ಪೃಥ್ವಿರಾಜ್, ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಬರದ ನಾಡು, ಬಿಸಿಲು ನಾಡು ಅಂತ ಹೇಳ್ತಾರೆ. ಆದ್ರೆ ಈ ಸಾರಿಯ ಮುಂಗಾರು ಮಳೆ ಬೇಗನೆ ಬಂದಿದೆ ಅನ್ನುವಂಥದ್ದು ಜನರ ಅಭಿಪ್ರಾಯ. ಹೀಗಾಗಿ ಏನು ಅತಿ ಸುರಿದ ಮಳೆ ಏನಿದೆ ಇದು ನಿಜಕ್ಕೂ ಕೂಡ ಭಾರಿ ಪ್ರಮಾಣದಲ್ಲಿ ಸುರಿದಿದೆ. ಅದರಲ್ಲೂ ಚಿತ್ರದುರ್ಗದ ಹಲವೆಡೆ ಅಂದ್ರೆ ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನುವಂಥದ್ದು ಈಗ ಜನರಲ್ಲಿ ಒಂದು ರೀತಿ ಸಂತಸದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಹೊಳಲ್ಕೆರೆ ತಾಲೂಕಿನ ಏನು ತಾಳ್ಯ ಗ್ರಾಮದಲ್ಲಿ ಬರ್ತಕ್ಕಂತ ಒಂದು ಕರಿಯಮ್ಮನ ಹಳ್ಳ ಅಂತ ಏನಿದೆ ಅದು ತುಂಬಿ ಹರಿದಿರ್ತಕ್ಕಂಥ ಆ ಹಳ್ಳ ಹರಿಯುವಂತ ಸಂದರ್ಭದಲ್ಲಿ ಏನು ಆ ರಸ್ತೆ ಕೂಡ ಜಲಾವೃತ ಆಗಿರುವಂತದ್ದು. ಆ ರಸ್ತೆ ಮೇಲೆ ಆ ನೀರು ಹರಿದು ಹೋಗ್ತಿರುವಂತ ಸಂದರ್ಭದಲ್ಲಿ ವಾಹನ ಸವಾರರು ಪರದಾಟವನ್ನೇ ಮಾಡಿದ್ದಾರೆ. ಯಾಕಂತಂದ್ರೆ ಆ ರಸ್ತೆಯನ್ನು ದಾಟ್ಲಿಕ್ಕೆ ಅನಿವಾರ್ಯವಾಗಿ ಬೇರೆ ಕಡೆ ಹೋಗ್ಲಿಕ್ಕೆ ಆ ರೀತಿಯ ಒಂದು ಹರಸಾಹಸನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಜೊತೆಗೆ ಏನು ಘಟಪಾತಿ ಅನ್ನುವಂತ ಗ್ರಾಮ ಇದೆ, ಅಲ್ಲೂ ಕೂಡ ದೊಡ್ಡ ಪ್ರಮಾಣದ ಮಳೆ ಬಂದಿರೋದ್ರಿಂದ ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಆ ಚರಂಡಿ ರಸ್ತೆಗಳು ತುಂಬಿ ಜಲಾವೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಹಾವುಗಳು ಕೂಡ ಮನೆಗಳಿಗೆ ನುಗ್ಗಿದಾವೆ ಅನ್ನುವಂತ ಫೋಟೋಗಳು ಕೂಡ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ದೊಡ್ಡ ಪ್ರಮಾಣದ ಮಳೆ ಆಗಿದೆ. ಆದ್ರೆ ಏನು ಹಳ್ಳಿಗಳಲ್ಲಿ ಏನು ಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಿಸದೇ ಇರೋ ಕಾರಣಕ್ಕಾಗಿ ಈಗಾಗಲೇ ಜನರು ಆಕ್ರೋಶವನ್ನ ಹೊರಹಾಕ್ತಿರ್ತಕ್ಕಂಥದ್ದು. ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದನ್ನ ನಿರ್ವಹಣೆ ಮಾಡ್ಬೇಕಾಗಿತ್ತು. ಚರಂಡಿಗಳನ್ನ ಸರಿಯಾದ ವ್ಯವಸ್ಥೆಯನ್ನ ಅಂದ್ರೆ ಅದು ಹೂಳು ತುಂಬಿದಂತ ಸಂದರ್ಭದಲ್ಲಿ ಅದನ್ನ ತೆಗೆಸುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗಿತ್ತು ಅನ್ನೋಂತ ಆಕ್ರೋಶವನ್ನ ಹೊರಹಾಕ್ತಿರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಈ ಮುಂಗಾರು ಪ್ರಾರಂಭದಲ್ಲಿಯೇ ಒಳ್ಳೆ ಮಳೆ ಬಂದಿರೋದ್ರಿಂದ ನಿಜಕ್ಕೂ ಕೂಡ ಜಿಲ್ಲೆಯ ಜನತೆಗೆ ಒಂದು ರೀತಿ ಸಂತಸನೆ ಮೂಡಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ.